ಮಧ್ಯಪ್ರಾಚ್ಯದಲ್ಲಿನ ಇರಾನ್ ಅಮೆರಿಕ ಹಿಂದೂ ಮಹಾಸಾಗರವನ್ನ ತಲುಪಿದೆ. ಇರಾನ್ ಮೇಲಿನ ದಾಳಿಗೆ ಅಮೆರಿಕಕ್ಕೆ ಸಹಾಯ, ಯುಕೆ ತನ್ನ ನೆಲೆಗಳನ್ನ ಬಿಟ್ಟುಕೊಡೋದಕ್ಕೆ ಸಿದ್ಧಾಗಿದೆ. ಇದೀಗ ಬ್ರಿಟಿಷರ ಆ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಯಾವ ರೀತಿ ನೋಡ್ಕೊಂಡ್ಬನ್ನಿ. ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ ಅಟ್ಯಾಕ್. ಪರ್ಷಿಯಾದ ಬಳಿ ಇನ್ನೂ ಇವೆ ಡೆಡ್ಲಿ ಅಸ್ತ್ರಗಳು. ಇರಾನ್ ಡ್ರೋನ್ ಶಕ್ತಿ ಇಡೀ ಜಗತ್ತಿಗೆ ಗೊತ್ತು. ಇದೀಗ ಇರಾನ್ ತನ್ನ ಘಾತಕ ಕ್ಷಿಪಣಿಗಳನ್ನು ಹೊರತೆಗೆದಿದೆ. ಹಿಂದೂ ಮಹಾಸಾಗರದ ಅತ್ಯಂತ ರಹಸ್ಯ ದ್ವೀಪವಾದ ಡಿಯಾಗೋ ಗಾರ್ಸಿಯಾ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ದಾಳಿ ನಡೆಸಿದೆ. ಇಷ್ಟು ದಿನ ತನ್ನ ನೆರೆಹೊರೆಯ ದೇಶಗಳಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದ ಇರಾನ್ ಇದೀಗ ತನ್ನ ಯುದ್ಧ ಮಾದರಿಯನ್ನೇ ಬದಲಿಸಿದ್ದು ಹಿಂದೂ ಮಹಾಸಾಗರದಲ್ಲಿರುವಂತಹ ಡಿಯಾಗೋ ಗಾರ್ಸಿಯಾದ ಯುಕೆ ಯುಎಸ್ ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ. 4,000 ಕಿಲೋಮೀಟರ್ ದೂರದ ನೆಲೆ ಮೇಲೆ ಅಟ್ಯಾಕ್. ಇರಾನ್ನಿಂದ 3,800ರಿಂದ 4,000 ಕಿಲೋಮೀಟರ್ ದೂರದ ಡಿಯಾಗೋ ಗಾರ್ಸಿಯಾ ಗುರಿಯಾಗಿಸಿ 2 ಮಧ್ಯಮ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಿ ದಾಳಿ ನಡೆಸಿದೆ. ಮೊದಲ ಕ್ಷಿಪಣಿ ಹಾರಾಟದ ವೇಳೆ ವಿಫಲವಾಗಿದ್ದು 2ನೇ ಕ್ಷಿಪಣಿಯನ್ನು ಅಮೆರಿಕ ತಡೆದಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಶಹಾಬ್ 1 ರೇಂಜ್ 300 ಕಿಲೋಮೀಟರ್, ಫತೇಹಾ 110 ರೇಂಜ್ 300 ಕಿಲೋಮೀಟರ್, ಶಹಾಬ್ 2 ರೇಂಜ್ 500 ಕಿಲೋಮೀಟರ್, ಫತೇಹಾ 313 ರೇಂಜ್ 500 ಕಿಲೋಮೀಟರ್, ಜೋಲ್ಫಾಗರ್ ರೇಂಜ್ 700 ಕಿಲೋಮೀಟರ್, ಕಿಯಾಮ್ ಮಿಸೈಲ್ ರೇಂಜ್ 700ರಿಂದ 800 ಕಿಲೋಮೀಟರ್, ಶಹಾಬ್ 3 ರೇಂಜ್ 1,300ರಿಂದ 2,000 ಕಿಲೋಮೀಟರ್, ಯಮಾಡ್ ರೇಂಜ್ 1,700ರಿಂದ 200 ಕಿಲೋಮೀಟರ್, ಗದರ್ ರೇಂಜ್ 2,000 ಕಿಲೋಮೀಟರ್, ಸಜ್ಜಿಲ್ ರೇಂಜ್ 2,000ದಿಂದ 2,500 ಕಿಲೋಮೀಟರ್, ಕೋರಂ ಶಹರ್ ರೇಂಜ್ 2,000 ಕಿಲೋಮೀಟರ್, ಖೈಬರ್ ಶೇಖನ್ ರೇಂಜ್ 1,450ರಿಂದ 2,000 ಕಿಲೋಮೀಟರ್, ಹಜ್ ಕಾಸೆಂ ರೇಂಜ್ 1,400ರಿಂದ 1,800 ಕಿಲೋಮೀಟರ್, ಫತಹಾ 1 ಮತ್ತು 2 ರೇಂಜ್ 1,400ರಿಂದ 1,500 ಕಿಲೋಮೀಟರ್ ಇದೆ. ಇರಾನ್ ಬಹಿರಂಗಪಡಿಸಿರುವ ಕ್ಷಿಪಣಿ ವ್ಯಾಪ್ತಿ ಎಷ್ಟು? ಇರಾನ್ ತನ್ನ ಕ್ಷಿಪಣಿಯ ವ್ಯಾಪ್ತಿಯನ್ನ ಕೇವಲ 2,000 ಕಿಲೋಮೀಟರ್ಗೆ ಸೀಮಿತಗೊಳಿಸಿದೆ ಅಂತ ವಿದೇಶಾಂಗ ಸಚಿವ ಅರಗ್ವಿ ಹೇಳಿದ್ದಾರೆ. ಆದರೆ ಈ ದಾಳಿಯ ವ್ಯಾಪ್ತಿಯು ಇರಾನ್ ಅಧಿಕೃತವಾಗಿ ಬಹಿರಂಗಗೊಳಿಸಿದ ಕ್ಷಿಪಣಿಗಳಿಗಿಂತ ಬಹಳ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿನ ಇರಾನ್ ಅಮೆರಿಕ ಹಿಂದೂ ಮಹಾಸಾಗರವನ್ನ ತಲುಪಿದೆ. ಇರಾನ್ ಮೇಲಿನ ದಾಳಿಗೆ ಅಮೆರಿಕಕ್ಕೆ ಸಹಾಯ, ಯುಕೆ ತನ್ನ ನೆಲೆಗಳನ್ನ ಬಿಟ್ಟುಕೊಡೋದಕ್ಕೆ ಸಿದ್ಧಾಗಿದೆ. ಇದೀಗ ಬ್ರಿಟಿಷರ ಆ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಯಾವ ರೀತಿ ನೋಡ್ಕೊಂಡ್ಬನ್ನಿ. ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ ಅಟ್ಯಾಕ್. ಪರ್ಷಿಯಾದ ಬಳಿ ಇನ್ನೂ ಇವೆ ಡೆಡ್ಲಿ ಅಸ್ತ್ರಗಳು. ಇರಾನ್ ಡ್ರೋನ್ ಶಕ್ತಿ ಇಡೀ ಜಗತ್ತಿಗೆ ಗೊತ್ತು. ಇದೀಗ ಇರಾನ್ ತನ್ನ ಘಾತಕ ಕ್ಷಿಪಣಿಗಳನ್ನು ಹೊರತೆಗೆದಿದೆ. ಹಿಂದೂ ಮಹಾಸಾಗರದ ಅತ್ಯಂತ ರಹಸ್ಯ ದ್ವೀಪವಾದ ಡಿಯಾಗೋ ಗಾರ್ಸಿಯಾ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ದಾಳಿ ನಡೆಸಿದೆ. ಇಷ್ಟು ದಿನ ತನ್ನ ನೆರೆಹೊರೆಯ ದೇಶಗಳಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದ ಇರಾನ್ ಇದೀಗ ತನ್ನ ಯುದ್ಧ ಮಾದರಿಯನ್ನೇ ಬದಲಿಸಿದ್ದು ಹಿಂದೂ ಮಹಾಸಾಗರದಲ್ಲಿರುವಂತಹ ಡಿಯಾಗೋ ಗಾರ್ಸಿಯಾದ ಯುಕೆ ಯುಎಸ್ ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ. 4,000 ಕಿಲೋಮೀಟರ್ ದೂರದ ನೆಲೆ ಮೇಲೆ ಅಟ್ಯಾಕ್. ಇರಾನ್ನಿಂದ 3,800ರಿಂದ 4,000 ಕಿಲೋಮೀಟರ್ ದೂರದ ಡಿಯಾಗೋ ಗಾರ್ಸಿಯಾ ಗುರಿಯಾಗಿಸಿ 2 ಮಧ್ಯಮ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಿ ದಾಳಿ ನಡೆಸಿದೆ. ಮೊದಲ ಕ್ಷಿಪಣಿ ಹಾರಾಟದ ವೇಳೆ ವಿಫಲವಾಗಿದ್ದು 2ನೇ ಕ್ಷಿಪಣಿಯನ್ನು ಅಮೆರಿಕ ತಡೆದಿದೆ.
ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಶಹಾಬ್ 1 ರೇಂಜ್ 300 ಕಿಲೋಮೀಟರ್, ಫತೇಹಾ 110 ರೇಂಜ್ 300 ಕಿಲೋಮೀಟರ್, ಶಹಾಬ್ 2 ರೇಂಜ್ 500 ಕಿಲೋಮೀಟರ್, ಫತೇಹಾ 313 ರೇಂಜ್ 500 ಕಿಲೋಮೀಟರ್, ಜೋಲ್ಫಾಗರ್ ರೇಂಜ್ 700 ಕಿಲೋಮೀಟರ್, ಕಿಯಾಮ್ ಮಿಸೈಲ್ ರೇಂಜ್ 700 ರಿಂದ 800 ಕಿಲೋಮೀಟರ್, ಶಹಾಬ್ 3 ರೇಂಜ್ 1300 ರಿಂದ 2000 ಕಿಲೋಮೀಟರ್, ಯಮಾಡ್ ರೇಂಜ್ 1700 ರಿಂದ 200 ಕಿಲೋಮೀಟರ್, ಗದರ್ ರೇಂಜ್ 2000 ಕಿಲೋಮೀಟರ್, ಸಜ್ಜಿಲ್ ರೇಂಜ್ 2000 ದಿಂದ 2500 ಕಿಲೋಮೀಟರ್, ಕೋರಂ ಶಹರ್ ರೇಂಜ್ 2000 ಕಿಲೋಮೀಟರ್, ಖೈಬರ್ ಶೇಖನ್ ರೇಂಜ್ 1450 ರಿಂದ 2000 ಕಿಲೋಮೀಟರ್, ಹಜ್ ಕಾಸೆಂ ರೇಂಜ್ 1400 ರಿಂದ 1800 ಕಿಲೋಮೀಟರ್, ಫತಹಾ 1 ಮತ್ತು 2 ರೇಂಜ್ 1400 ರಿಂದ 1500 ಕಿಲೋಮೀಟರ್ ಇದೆ. ಇರಾನ್ ಬಹಿರಂಗಪಡಿಸಿರುವ ಕ್ಷಿಪಣಿ ವ್ಯಾಪ್ತಿ ಎಷ್ಟು? ಇರಾನ್ ತನ್ನ ಕ್ಷಿಪಣಿಯ ವ್ಯಾಪ್ತಿಯನ್ನ ಕೇವಲ 2000 ಕಿಲೋಮೀಟರ್ಗೆ ಸೀಮಿತಗೊಳಿಸಿದೆ ಅಂತ ವಿದೇಶಾಂಗ ಸಚಿವ ಅರಗ್ವಿ ಹೇಳಿದ್ದಾರೆ. ಆದರೆ ಈ ದಾಳಿಯ ವ್ಯಾಪ್ತಿಯು ಇರಾನ್ ಅಧಿಕೃತವಾಗಿ ಬಹಿರಂಗಗೊಳಿಸಿದ ಕ್ಷಿಪಣಿಗಳಿಗಿಂತ ಬಹಳ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿನ ಇರಾನ್ ಅಮೆರಿಕ ಹಿಂದೂ ಮಹಾಸಾಗರವನ್ನ ತಲುಪಿದೆ. ಇರಾನ್ ಮೇಲಿನ ದಾಳಿಗೆ ಅಮೆರಿಕಕ್ಕೆ ಸಹಾಯ, ಯುಕೆ ತನ್ನ ನೆಲೆಗಳನ್ನ ಬಿಟ್ಟುಕೊಡೋದಕ್ಕೆ ಸಿದ್ಧಾಗಿದೆ. ಇದೀಗ ಬ್ರಿಟಿಷರ ಆ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಯಾವ ರೀತಿ ನೋಡ್ಕೊಂಬನ್ನಿ. ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ ಅಟ್ಯಾಕ್. ಪರ್ಷಿಯಾದ ಬಳಿ ಇನ್ನೂ ಇವೆ ಡೆಡ್ಲಿ ಅಸ್ತ್ರಗಳು. ಇರಾನ್ ಡ್ರೋನ್ ಶಕ್ತಿ ಇಡೀ ಜಗತ್ತಿಗೆ ಗೊತ್ತು. ಇದೀಗ ಇರಾನ್ ತನ್ನ ಘಾತಕ ಕ್ಷಿಪಣಿಗಳನ್ನ ಹೊರತೆಗೆದಿದೆ. ಹಿಂದೂ ಮಹಾಸಾಗರದ ಅತ್ಯಂತ ರಹಸ್ಯ ದ್ವೀಪವಾದ ಡಿಯಾಗೋ ಗಾರ್ಸಿಯಾ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ದಾಳಿ ನಡೆಸಿದೆ. ಇಷ್ಟು ದಿನ ತನ್ನ ನೆರೆಹೊರೆಯ ದೇಶಗಳಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದ ಇರಾನ್ ಇದೀಗ ತನ್ನ ಯುದ್ಧ ಮಾದರಿಯನ್ನೇ ಬದಲಿಸಿದ್ದು ಹಿಂದೂ ಮಹಾಸಾಗರದಲ್ಲಿರುವಂತಹ ಡಿಯಾಗೋ ಗಾರ್ಸಿಯಾದ ಯುಎಸ್ ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ. 4000 ಕಿಲೋಮೀಟರ್ ದೂರದ ನೆಲೆ ಮೇಲೆ ಅಟ್ಯಾಕ್. ಇರಾನ್ನಿಂದ 3800 ರಿಂದ 4000 ಕಿಲೋಮೀಟರ್ ದೂರದ ಡಿಯಾಗೋ ಗಾರ್ಸಿಯಾ ಗುರಿಯಾಗಿಸಿ 2 ಮಧ್ಯಮ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಿ ದಾಳಿ ನಡೆಸಿದೆ. ಮೊದಲ ಕ್ಷಿಪಣಿ ಹಾರಾಟದ ವೇಳೆ ವಿಫಲವಾಗಿದ್ದು 2ನೇ ಕ್ಷಿಪಣಿಯನ್ನು ಅಮೆರಿಕ ತಡೆದಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಶಹಾಬ್ 1 ರೇಂಜ್ 300 ಕಿಲೋಮೀಟರ್, ಫತೇಹಾ 110 ರೇಂಜ್ 300 ಕಿಲೋಮೀಟರ್, ಶಹಾಬ್ 2 ರೇಂಜ್ 500 ಕಿಲೋಮೀಟರ್, ಫತೇಹಾ 313 ರೇಂಜ್ 500 ಕಿಲೋಮೀಟರ್, ಜೋಲ್ಫಾಗರ್ ರೇಂಜ್ 700 ಕಿಲೋಮೀಟರ್, ಕಿಯಾಮ್ ಮಿಸೈಲ್ ರೇಂಜ್ 700 ರಿಂದ 800 ಕಿಲೋಮೀಟರ್, ಶಹಾಬ್ 3 ರೇಂಜ್ 1300 ರಿಂದ 2000 ಕಿಲೋಮೀಟರ್, ಯಮಾಡ್ ರೇಂಜ್ 1700 ರಿಂದ 200 ಕಿಲೋಮೀಟರ್, ಗದರ್ ರೇಂಜ್ 2000 ಕಿಲೋಮೀಟರ್, ಸಜ್ಜಿಲ್ ರೇಂಜ್ 2000 ದಿಂದ 2500 ಕಿಲೋಮೀಟರ್, ಕೋರಂ ಶಹರ್ ರೇಂಜ್ 2000 ಕಿಲೋಮೀಟರ್, ಖೈಬರ್ ಶೇಖನ್ ರೇಂಜ್ 1450 ರಿಂದ 2000 ಕಿಲೋಮೀಟರ್, ಹಜ್ ಕಾಸೆಂ ರೇಂಜ್ 1400 ರಿಂದ 1800 ಕಿಲೋಮೀಟರ್, ಫತಹಾ 1 ಮತ್ತು 2 ರೇಂಜ್ 1400 ರಿಂದ 1500 ಕಿಲೋಮೀಟರ್ ಇದೆ. ಇರಾನ್ ಬಹಿರಂಗಪಡಿಸಿರುವ ಕ್ಷಿಪಣಿ ವ್ಯಾಪ್ತಿ ಎಷ್ಟು? ಇರಾನ್ ತನ್ನ ಕ್ಷಿಪಣಿಯ ವ್ಯಾಪ್ತಿಯನ್ನ ಕೇವಲ 2000 ಕಿಲೋಮೀಟರ್ಗೆ ಸೀಮಿತಗೊಳಿಸಿದೆ ಅಂತ ವಿದೇಶಾಂಗ ಸಚಿವ ಅರಗ್ವಿ ಹೇಳಿದ್ದಾರೆ. ಆದರೆ ಈ ದಾಳಿಯ ವ್ಯಾಪ್ತಿಯು ಇರಾನ್ ಅಧಿಕೃತವಾಗಿ ಬಹಿರಂಗಗೊಳಿಸಿದ ಕ್ಷಿಪಣಿಗಳಿಗಿಂತ ಬಹಳ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.